ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಶಿರಹಟ್ಟಿ ಪಟ್ಟಣದ ಹೊರವಲಯದಲ್ಲಿ ಅನಧಿಕೃತವಾಗಿ ಸಾಗಿಸುತ್ತಿದ್ದ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ ಅಬಕಾರಿ ಇಲಾಖೆಯವರು. ಶಿರಹಟ್ಟಿ ಪಟ್ಟಣದ ಹೊರವಲಯದಲ್ಲಿ ಅನಧಿಕೃತವಾಗಿ ಸಾಗಿಸುತ್ತಿದ್ದ ಮದ್ಯವನ್ನು ಅಬಕಾರಿ ಇಲಾಖೆಯವರು ವಶಪಡಿಸಿಕೊಂಡಿದ್ದಾರೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಪ್ರಯುಕ್ತ ಅನಧಿಕೃತವಾಗಿ ಸಾಗಿಸುತ್ತಿದ್ದ ಮದ್ಯವನ್ನು ಪೊಲೀಸ್ ಇಲಾಖೆ ಹಾಗೂ ಇತರೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸಿಬ್ಬಂದಿಗಳಾದ ಮಹೇಶ್ ಅತಣಿ, ಲಕ್ಷ್ಮಣ ಲಮಾಣಿ, ಕಾನ್ಸ್ಟೇಬಲ್ ಪೊಲೀಸ್ ಠಾಣೆ ಶಿರಹಟ್ಟಿ, ರವೀಂದ್ರ ಬಡಫಕೀರಪ್ಪನವರ್, ಅಬಕಾರಿ ಮುಖ್ಯ ಪೇದೆ ಶಿರಹಟ್ಟಿ ಇವರ ವ್ಯಾಪ್ತಿಯಲ್ಲಿ ಬರುವ ಶಿರಹಟ್ಟಿ ಪಟ್ಟಣದಿಂದ ಕಣವಿ ಹೊಸೂರು ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಶೋಧಿಸಿದಾಗ ಅಂದಾಜು 7.86 ಲೀಟರ್ ಮೊತ್ತದ 3661ರಷ್ಟು ಅಕ್ರಮ ಸಾರಾಯಿ ಇರೋದು ಕಂಡು ಬಂದಿದ್ದು, ಆರೋಪಿತನು ಅಕ್ರಮವಾಗಿ ಸಾರಾಯಿ ಹಾಗೂ ಹಣವನ್ನ ಸಾಗಾಟ ಮಾಡುತ್ತಿದ್ದ. ಈಗ ಸ್ಕೂಟಿ ಹಾಗೂ ಹಣ ಹಾಗೂ ಸಾರಾಯಿಯನ್ನ ಜಪ್ತಿ ಮಾಡಿಕೊಂಡು ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿದ್ದಾರೆ. ಬಸವರಾಜ ನವಲ್ಗುಂದ, NKS TV4 ಶಿರಹಟ್ಟಿ. ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರು ಗ್ರಾಮದಲ್ಲಿ ನೀರು ಕುಡಿಯಲು ಹೋಗಿ ಬಾವಿಯಲ್ಲಿ ಬಿದ್ದು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಗೌರಮ್ಮ ಕರಿಗಾರ. ನೀರು ಕುಡಿಯಲು ಹೋಗಿ ಬಾವಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡಿರತಕ್ಕಂಥ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರ ಗ್ರಾಮದಲ್ಲಿ ನಡೆದಿದೆ. 48 ವರ್ಷದ ಗೌರಮ್ಮ ಯಲ್ಲಪ್ಪ ಕರಿಗಾರ ಮೃತ ದುರ್ದೈವಿಯಾಗಿದ್ದು, ತಮ್ಮ ಜಮೀನಿನಲ್ಲಿ ಸೊಪ್ಪು ಕೊಯ್ದು ಸುಸ್ತಾಗಿ ನೀರು ಕುಡಿಬೇಕು ಅಂತ ತಮ್ಮ ಜಮೀನಿನಲ್ಲಿದ್ದ ಬಾವಿಗೆ ಹೋಗಿದ್ದಾರೆ. ಆಕಸ್ಮಿಕವಾಗಿ ಈ ಸಂದರ್ಭದಲ್ಲಿ ಕಾಲು ಜಾರಿ ಬಾವಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ನಕಲಿ ಸಹಿ ಶೀಲು ದುರ್ಬಳಕೆಯ ಆರೋಪ ಕೇಳಿಬರುತ್ತದೆ. ನಕಲಿ ಸಹಿ ಶೀಲು ದುರ್ಬಳಕೆ ಆರೋಪಿ ಪೊಲೀಸರ ವಶಕ್ಕೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಬಳಿ ಅರ್ಜಿ ಫಾರ್ಮ್ಗಳನ್ನ ಮಾರುತ್ತಿದ್ದ ಮಾರುತಿ ನಾಯ್ಕ್ ಹನುಮನಾಯ್ಕ್ ಎಂಬ ಯುವಕನೋರ್ವ ಹರಿಶಂಕರ ನಾಯ್ಕ್ ಎಂಬುವರ ಹೆಸರಿನ ಬರಹಗಾರರ ಪರವಾನಗಿಯನ್ನ ಇದನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಪ್ರತಿಯೊಂದು ವ್ಯವಹಾರಗಳಲ್ಲಿ ತಾನೇ ಹರಿಶಂಕರ್ ನಾಯ್ಕನೆಂದು ಹೇಳಿಕೊಂಡು ಅಧಿಕೃತ ಪತ್ರ ಬರಹಗಾರನೆಂಬಂತೆ ಹರಿಶಂಕರ್ ನಾಯ್ಕರ ಸೀಲನ್ನ ಬಳಸುತ್ತಿದ್ದು ಮತ್ತು ಹರಿಶಂಕರ ನಾಯ್ಕರ ಸಹಿಯನ್ನ ಈತನೇ ಫೋರ್ಜರಿ ಮಾಡಿ ವ್ಯವಹರಿಸುತ್ತಿರುವುದು ಸಾಬೀತಾಗಿದ್ದು, ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನ ನೀಡಿ ವಂಚಿಸಿದ್ದು ಹಾಗೂ ಸಾರ್ವಜನಿಕರಿಗೆ ವಂಚಿಸಿರುವುದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ್ಲಿಗಿ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಯೋಗೇಶ್ವರ್ ಅವರು ಆರೋಪಿ ಮಾರುತಿ ನಾಯ್ಕನನ್ನು ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿ ಅಪರಾಧ ಎಸಗಿರುವುದು ದೃಢಪಟ್ಟಿದ್ದು, ನ್ಯಾಯಾಧೀಶರ ಸೂಚನೆಯ ಮೇರೆಗೆ ನ್ಯಾಯಾಲಯದ ಶಿರಸ್ತೆದಾರರಾದ H ನಾಗರಾಜ್ ಅವರು ಆರೋಪಿ ಮಾರುತಿ ನಾಯ್ಕ್ ವಿರುದ್ಧ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಆರೋಪಿ ಮಾರುತಿ ನಾಯ್ಕ್ ಇದೇ ರೀತಿ ಕೆಲವು ವರ್ಷಗಳಿಂದ ಇದನ್ನೇ ತನ್ನ ದಂಧೆಯನ್ನಾಗಿಸಿಕೊಂಡಿದ್ದಾನೆಂದು ಹೇಳಲಾಗ್ತಿದೆ. ಮಾರ್ಚ್ 27ರಂದು ನ್ಯಾಯಾಧೀಶರು ಆರೋಪಿ ಮಾರುತಿ ನಾಯ್ಕ್ನನ್ನು ನ್ಯಾಯಾಲಯಕ್ಕೆ ಕರೆಸಿ ವಿಚಾರಣೆ ನಡೆಸಿದಾಗ ಆತನು ಅಪರಾಧ ಎಸಗಿರುವುದು ಸಾಬೀತಾಗಿದೆ. ಅಂದೇ ಪೊಲೀಸರು ಆರೋಪಿನ ವಶಕ್ಕೆ ಪಡೆದು ಕಾನೂನು ರೀತ್ಯ ಕ್ರಮ ಜರುಗಿಸಿದ್ದಾರೆ. ಕೂಡ್ಲಿಗಿ ಪೊಲೀಸರು ಮಾಧ್ಯಮದವರಿಗೆ ಹಾಗೂ ಪತ್ರಿಕೆಗಳ ವರದಿಗಾರರಿಗೆ ಮಾಹಿತಿ ನೀಡದೆ ಗೋಪ್ಯವಾಗಿರಿಸುವ ಪ್ರಯತ್ನ ಮಾಡಿದ್ದಾದರೂ ಏಕೆ ಎಂಬ ಪ್ರಶ್ನೆ ಪ್ರಜ್ಞಾವಂತರಲ್ಲಿ ಮೂಡದೇ ಇಲ್ಲ. ವೈಜೇಶ್ ಬಂದ್ರ, NKS TV4 ಕೂಡ್ಲಿಗಿ. ರಾಯಚೂರು ಜಿಲ್ಲೆ ತುರ್ವಿಹಾಳದಲ್ಲಿ ಮಕ್ಕಳು ಜೀವನವನ್ನ ಬೇವು ಬೆಲ್ಲದ ಹಾಗೆ ಸಮಾನವಾಗಿ ಸ್ವೀಕರಿಸಬೇಕೆಂದು ಶರಣಪ್ಪ ಹೊಸಗೌಡ್ರವರು ಹೇಳಿಕೆಯನ್ನು ನೀಡಿದರು. ಮಕ್ಕಳು ಜೀವನವನ್ನ ಬೇವು ಬೆಲ್ಲ ಹಾಗೆ ಸಮಾನವಾಗಿ ಸ್ವೀಕರಿಸಿ ಶರಣಪ್ಪ ಹೊಸಗೌಡ್ರು. ಹೌದು, ತುರ್ವಿಹಾಳ ಪಟ್ಟಣದ ಪರಿಶ್ರಮ ಕೋಚಿಂಗ್ ಸೆಂಟರ್ ನಲ್ಲಿ 2024-25ನೇ ಸಾಲಿನ 5 ಮತ್ತು 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ 2ನೇ ವರ್ಷದ ಪರಿಶ್ರಮ ಟ್ಯಾಲೆಂಟ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ನಂತರ ಮಾತನಾಡಿದ ಪರಿಶ್ರಮ ಕೋಚಿಂಗ್ ಸೆಂಟರ್ನ ಅಧ್ಯಕ್ಷ ಶರಣಪ್ಪ ಹೊಸಗೌಡ್ರು, ಮಕ್ಕಳು ತಮ್ಮ ಜೀವನದಲ್ಲಿ ಬೇವು ಮತ್ತು ಬೆಲ್ಲದ ಹಾಗೆ ಬದುಕನ್ನ ಸ್ವೀಕರಿಸಬೇಕು. ಕೆಲ ಸಮಯಗಳು ಕಹಿಯಾಗಿದ್ದು ನಂತರ ಕೆಲ ಸಮಯ ಸಿಹಿಯಾಗಿ ಬದಲಾಗ್ತವೆ. ವಿದ್ಯಾಭ್ಯಾಸವಾಗಿ ಶಿಕ್ಷಣದ ಬೇರು ಕಹಿಯಾದರೂ ಅದರ ಫಲ ಇಂದಿನ ನಾಳೆ ಸಿಹಿಯಾಗಿರ್ತದೆ. ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮದೊಂದಿಗೆ ಕಲಿಕೆ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಮುಂದಿನ ಜೀವನದಲ್ಲಿ ಉತ್ತಮ ಪ್ರಜೆಯಾಗಲಿ ಎಂದು ಆಶಿಸಿದರು. ನಂತರ ಗುಂಡ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಚಿದಾನಂದಯ್ಯ, ಗುರುವಿನ
ಮಾತನಾಡಿ, ಜೀವನಕ್ಕೆ ಶಿಕ್ಷಣ ಮುಖ್ಯ. ಜೀವನದಲ್ಲಿ ಗಳಿಸಿದ ಆಸ್ತಿ ಸಂಪತ್ತು ಬೇರೆಯವರ ಪಾಲಾಗಬಹುದು, ಆದರೆ ಕಲಿತ ಶಿಕ್ಷಣ ಮಾತ್ರ ಬೇರೆಯವರ ಪಾಲಾಗುವುದಿಲ್ಲ. ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿ ಇಟ್ಕೊಂಡು ಸಾಧನೆ ಮಾಡಬೇಕು. ಸಾಧನೆ ಮಾಡಿದವರ ಇತಿಹಾಸ ಅರಿತುಕೊಳ್ಳಬೇಕು. ಸಾಧನೆಯ ಇಂದಿನ ರಹಸ್ಯ ಅರಿತುಕೊಳ್ಳುವ ಮೂಲಕ ಉನ್ನತ ಸಾಧನೆಗೆ ಪ್ರಯತ್ನಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳ ಪಾಲಕರು ಭಾಗಿಯಾಗಿದ್ದರು. NKS24 ನ್ಯೂಸ್ ಬ್ಯೂರೋ, ರಾಯಚೂರು. ತೆರೆಗಳು ಬರ್ತಾವ ಓದಿರ್ತಾವ. ಈಗ ನಾವು ಜೋಕಾಲಿ ಆಡ್ತಿರ್ತೇವೆ, ಜೋಕಾಲಿ ಆಡೋವಾಗ ಹೋಗೋದು ಬರೋದು ಅದೆಲ್ಲ ಮಾಡ್ತಿರ್ತದೆ. ಅದ್ರಂಗ ಯಾರಿಗೂ ಬಡವರಿಗೂ ಶಾಶ್ವತವಲ್ಲ, ಶ್ರೀಮಂತರಿಗೂ ಶಾಶ್ವತವಲ್ಲ. ಅದನ್ನ ನಾವು ಈಗ ಬೇವು ಬೆಲ್ಲ ಹೆಂಗ ಸಮನಾಗಿ ತಗಂತೀವಿ, ಅದಂಗ ಕಷ್ಟಗಳ ಸುಖಗಳನ್ನು ಕೂಡ ನಾವು ಸಮನಾಗಿ ತಗೊಂಡು ಜೀವನವನ್ನ ನಡೆಸಬೇಕಂತೇಳಿ ಕಲಿಬೇಕಂತೇಳಿ ನಾವು ಕೇಳ್ಕೊಳ್ತೇವೆ. ಆಮೇಲೆ ಬೇವು ಹೆಂಗಿರ್ತಂತಂದ್ರ ಸಿಹಿ ಕಹಿ. ಬೇವು ಅದರ ಸಹಜ ಗುಣ ಅದ. ಬೆಲ್ಲ ನಾವು ತಯಾರು ಮಾಡ್ಕೊಂಡಿವಿ. ಅದರಿಂದ ಕಷ್ಟಗಳನ್ನು ಎದುರಿಸಿದ್ರೆ ಮಾತ್ರ ನಮಗೆ ಸುಖ ಸಿಗಲು ಸಾಧ್ಯ. ಅದಕ್ಕೆ ಬೇವನ್ನ ಹೆಂಗ ನಾವು ಸಿಹಿ ಮಾಡ್ಕೊಂತೀವಿ, ಅದರಂಗ ಕೂಡ ಈ ಕಠಿಣವಿದ್ದ ವಿಷಯವನ್ನ ನಾವೆಲ್ಲರೂ ಕಲ್ತಾಗ ಮಾತ್ರ ನಾವು ಸಾಧಕರಾಗ್ತೀವಿ ಅಂತ ಹೇಳಿ ತಿಳಿಸುತ್ತ ನಾವೇನ್ ಹೆಚ್ಚಿಗೆ ಏನ್ ಹೇಳಕ್ ಹೋದಂಗ ಸಾಕು ಇನ್ಬೇಕ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಸುಳ್ಳು ಕಂದಾಯ ದಾಖಲೆ ಸೃಷ್ಟಿಸಿ ಖಾತೆ ಮಾಡಿಸಿಕೊಂಡ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕವಳ್ಳಿ ಗ್ರಾಮದ ಟಿ ಲಕ್ಷ್ಮಣ್ ಬಿನ್ ತಿಮ್ಮಾಬೋವಿ ಅನ್ನೋರು ಸುಳ್ಳು ಕಂದಾಯ ದಾಖಲೆಗಳನ್ನು ಸೃಷ್ಟಿಸಿ ಲಕ್ಕವಳ್ಳಿ ಹೋಬಳಿ ದೊಡ್ಡಕುಂದೂರು ಗ್ರಾಮದ ಸರ್ವೆ ನಂಬರ್ 2ರಲ್ಲಿ 2 ಎಕರೆ ಜಮೀನನ್ನು ತಮ್ಮ ಹೆಸರಿಗೆ ಖಾತೆ ಮಾಡಿಕೊಂಡು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಾಲ ಪಡೆದುಕೊಂಡು ಬ್ಯಾಂಕ್ ಹಾಗೂ ಸರ್ಕಾರಕ್ಕೆ ವಂಚಿಸಿದ್ದಾರೆ ಅಂತ ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕ ಟಿ ಧನಪಾಲ್ ಆರೋಪಿಸಿದ್ರು. ಇನ್ನು ತಮ್ಮ ಜಮೀನಿನ ವಾರಸುದಾರರಾದ ಹೊಸದುರ್ಗ ತಾಲೂಕಿನ ಗೂಳಿಹಟ್ಟಿ ಗ್ರಾಮದ ನಿವಾಸಿ ಸಿದ್ದಬೋವಿ ಬಿನ್ ತಿಮ್ಮಬೋವಿ ಇವರ ಹೆಸರಿಗೆ 2014-15ರಲ್ಲಿ ಪಹಣಿ ಮತ್ತು ಎಂಆರ್ ಇದ್ದು ಇವರು ನಮ್ಮ ಸ್ವಂತ ಸಂಬಂಧಿಕರಾಗಿದ್ದು ಟಿ ಧನಪಾಲ ಬಿನ್ ತಿಪ್ಪಣ್ಣ ಬಸವನಹಳ್ಳಿಯಾದ ನನಗೆ ವಿಲ್ ನೋಂದಣಿ ಮಾಡಿಸಿರ್ತಾರೆ. ಆದರೆ LH ಲಕ್ಷ್ಮಣ ಬಿನ್ ತಿಮ್ಮಬೋವಿ ಅವರು ಸಿದ್ದಬೋವಿ ಬಿನ್ ತಿಮ್ಮಬೋವಿ 3/8/1994ರಲ್ಲಿ ಮರಣ ಹೊಂದಿದ್ದಾರೆಂದು ಸುಳ್ಳು ಮರಣ ದೃಢೀಕರಣ ಪತ್ರ ಪಡೆದು ಸಿದ್ದಬೋವಿ ನನ್ನ ಚಿಕ್ಕಪ್ಪ ಇವರು ಅವಿವಾಹಿತರಾಗಿದ್ದಾರೆಂದು ಸುಳ್ಳು ವಂಶವೃಕ್ಷ ಪಡೆದು ಇದೇ ಜಮೀನನ್ನು 28/8/2014 ಮತ್ತು 18/11/2014ರಲ್ಲಿ 2 ಬಾರಿ ಪ್ರತ್ಯೇಕವಾಗಿ ಖಾತೆ ದಾಖಲು ಮಾಡಿಕೊಂಡು ವಂಚಿಸಿರ್ತಾರೆ. ಆದರೆ ಸಿದ್ದಬೋವಿ ವಿವಾಹಿತರಾಗಿದ್ದು ಗೌರಮ್ಮ ಸೇರಿದಂತೆ 5 ಜನ ಮಕ್ಕಳಿದ್ದಾರೆ. ಇದರಿಂದ ವಾರಸುದಾರರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಪ್ರದೀಪ್ ಹೆಚ್ಚಿ, NKS TV4 ತರೀಕೆರೆ. ಸಿದ್ದಬೋವಿ ಸನ್ ಆಫ್ ತಿಮ್ಮಬೋವಿ ಅಂತಕ್ಕಂಥವ್ರಿಗೆ 1962ರಲ್ಲಿ ದೊಡ್ಡಕುಂದೂರು ಸರ್ವೆ ನಂಬರ್ 2ರಲ್ಲಿ 2 ಎಕರೆ ದರ್ಖಾಸ್ ಮಂಜೂರಾಗಿರುತ್ತೆ. ಅವ್ರ ಸ್ವರ್ಜಿತ ಆಸ್ತಿ ಆದ್ದರಿಂದ ಅವರು ಯಾರಿಗೆ ಬೇಕಾದ್ರೂ ವಿಲ್ ಮಾಡ್ತಕ್ಕಂಥ ಅಧಿಕಾರನ ಅವ್ರು ಹೊಂದಿರ್ತಾರೆ. ಆ ನಿಯಮಗಳ ಮೇಲೆ ಅವರು ನನಗೆ ವಿಲ್ಲು ನೋಂದಾವಣೆಯನ್ನು ಮಾಡಿರ್ತಾರೆ. ನೋಂದಣಿ ಮಾಡಿ ಅವರು 1999ರಲ್ಲಿ 1999ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. 2006ರಲ್ಲಿ ಅವರು ಪಾವತಿ ಆಗ್ತಾರೆ. 2015ರವರೆಗೂ ಅವ್ರ ಹೆಸರಲ್ಲೇ 14-15ರವರೆಗೂ ಅವ್ರ ಹೆಸರಲ್ಲೇ RTC ಓಡ್ತಾ ಇರುತ್ತೆ. ಆದರೆ ನಮ್ಮ ಜಮೀನಿನ ಆ ಸಿದ್ದಬೋವಿ ಜಮೀನಿನ ಪಕ್ಕದಲ್ಲಿ ಇರ್ತಕ್ಕಂಥ LT ಲಕ್ಷ್ಮಣ್ ಸನ್ ಆಫ್ ತಿಮ್ಮಬೋವಿ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ಈ ಸಿದ್ದಬೋವಿ ಅಂತಕ್ಕಂಥ ನನಗೆ ಸಂಬಂಧಿಕ, ನನ್ನ ಚಿಕ್ಕಪ್ಪ, ಈತ ಮದುವೆ ಆಗಿಲ್ಲ. ಮದುವೆ ಆಗದ್ರಿಂದ ಈತ ನನ್ನ ಚಿಕ್ಕಪ್ಪ ಅದರಿಂದ ಈತನಿಗೆ ವಾರಸ್ದಾರ ನಾನೇ ಅಂತೇಳಿ ಒಂದು ವಂಶವೃಕ್ಷನ ತಾಳ್ತಾನೆ. ಹಾಗೆ ಅವನು ಆತ ಬದುಕಿರೋದಕ್ಕಿಂತ 10 ವರ್ಷಗಳ ಮುಂಚೆನೇ ಡೆಸ್ ಹೇಳ್ಬಿಟ್ಟು ತಾಳ್ತಾನೆ. 94ರಲ್ಲಿ ಡೆಸ್ ಹೇಳ್ಬಿಟ್ಟು ತಾಳ್ತಾನೆ. ಅವರು 1999ರಲ್ಲಿ ನನ್ನ ಹೆಸರಿಗೆ ವಿಲ್ ನೋಂದಣಿ ಮಾಡ್ತಾರೆ. ಆದರೆ LT ಲಕ್ಷ್ಮಣ್ ಅಂತಕ್ಕಂಥವ್ರು 1994ರಲ್ಲಿ ಆತ ಪಾವತಿಯಾಗಿದ್ದಾನೆ ಅಂತೇಳಿ, ಆತ ಅವಿವಾಹಿತ ಅಂತೇಳಿ ಸುಳ್ಳು ದಾಖಲೆಗಳನ್ನು ತಗೊಂಡು 1914-15ರಲ್ಲಿ 2 ಎಕರೆ ಆತನ ಹೆಸರಿಗೆ ಖಾತೆಯನ್ನು ಮಾಡ್ಕೊಳ್ತಾನೆ. ಒಂದೇ ಜಮೀನನ್ನು 2 ಬಾರಿ 3 ತಿಂಗಳು ಹಿಂದೆ ಮುಂದೆ ಖಾತೆ ಮಾಡ್ಕೊಳ್ತಾನೆ. ಖಾತೆ ಮಾಡ್ಕೊಂಡು ಏನು ಮಾಡ್ತಾನೆ, ಲಕ್ಕೊಳ್ಳಿಯ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಕ್ರಾಪ್ ಲೋನ್ ಮತ್ತು ಡೆವಲಪ್ಮೆಂಟ್ ಲೋನನ್ನು 3 ಲಕ್ಷ ತಾಳ್ತಾರೆ. ಇದು 2019 ನಂತರ ನನ್ನ ಗಮನಕ್ಕೆ ಬರುತ್ತೆ. ನಾನು ಇದನ್ನು ಆ ವಿಲ್ಲು ಆಧಾರದ ಮೇಲೆ ನಾನು ಖಾತೆ ಮಾಡಲಿಕ್ಕೆ ತಹಸೀಲ್ದಾರರಿಗೆ ಅರ್ಜಿ ಕೊಟ್ಟಾಗ ತಹಸೀಲ್ದಾರ್ ಅವರು ನನಗೆ ಒಂದು ಇಂಬರ ಕೊಡ್ತಾರೆ. ಈ ಜಮೀನು
ಲಕ್ಷ್ಮಣ ಲಕ್ಷ್ಮಣ ಅಂತಕ್ಕಂಥ ಹೆಸರಿಗೆ ಖಾತೆಯಾಗಿದೆ. ತಾವಿದರ ಕುಷ್ಟಗಿ ತಾಲೂಕಿನ ಮಯಾಪುರ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿಯಿಂದ ಫಲವತ್ತಾದ ಗಿಡಮರಗಳು ನಾಶವಾಗಿವೆ. ಕುಷ್ಟಗಿ ತಾಲೂಕಿನ ಮಿಯಾಪುರ ಗ್ರಾಮದಲ್ಲಿ ಬಸವರಾಜ್ ಮದ್ಲೂರ ಅನ್ನೋರಿಗೆ ಸೇರಿದ ಸರ್ವೆ ನಂಬರ್ 72 ಜಮೀನಿನಲ್ಲಿ 110 ಲಿಂಬಿನ ಗಿಡಗಳು, 110 ನೀರಳೆ ಗಿಡಗಳು, 63 ತೆಂಗಿನ ಮರಗಳು ಆಕಸ್ಮಿಕ ವಿದ್ಯುತ್ ತಂತಿ ತಗುಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಬಿದ್ದಿದ್ದು ಸುಮಾರು 10 ಲಕ್ಷ ರೂಪಾಯಿಗಳು ಹೆಚ್ಚು ಹಾನಿಯಾಗಿದೆ ಅಂತ ಬಸವರಾಜ ಸಹೋದರ ಹೊಳಿಯಪ್ಪ ಮದ್ಲೂರ ತಮ್ಮ ಅಳಲನ್ನು ತೋಡ್ಕೊಂಡ್ರು. ಸುಮಾರು ವರ್ಷಗಳಿಂದ ತೋಟದಲ್ಲಿ ಉತ್ತಮವಾಗಿ ಫಲವತ್ತಾದ ಗಿಡಗಳನ್ನು ಕಷ್ಟಪಟ್ಟು ಬೆಳೆಸಿದ್ದು ರೈತನ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಆಗಿದೆ ಅಂತ ಜಮೀನಿನ ಮಾಲೀಕರು ಸಂಬಂಧಿಯೊಬ್ಬರು ಕಣ್ಣೀರು ಹಾಕಿದ್ರು. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕಾಗಮಿಸಿದ ಕುಷ್ಟಗಿ ತಾಲೂಕು ಅಗ್ನಿಶಾಮಕ ಅಧಿಕಾರಿಗಳು ಬೆಂಕಿ ಹಾರಿಸಲು ಹರಸಾಹಸ ಪಟ್ಟರು. ವಾಹನ ಬರುವ ಮುಂಚೆ ಅನೇಕ ಗಿಡ ಮರಗಳು ಸುಟ್ಟು ಕರಕಲಾಗಿದ್ವು. ಇನ್ನು ಹಾನಿಗೊಳಗಾದ ರೈತನ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಸಂಬಂಧಪಟ್ಟಂತ ಅಧಿಕಾರಿ ವರ್ಗಕ್ಕೆ ಮನವಿ ಮಾಡಿದ್ರು. ಮಲ್ಲಿಕಾರ್ಜುನ ದೋಟಿಹಾಳ, NKS TV4 ಕುಷ್ಟಗಿ. ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಎಂಪಿ ಟಿಕೆಟ್ ಪಡೆದ ಗೋವಿಂದ ಕಾರಜೋಳ ರವರು ಒಂದೇ ಜಾತಿಗೆ ಸೀಮಿತವಾಗಿದ್ದಾರೆ ಎಂದು ಮಾಜಿ ಬಿಜೆಪಿಯ MLA ತಿಪ್ಪೇಸ್ವಾಮಿ ಅವರು ಹೇಳಿದ್ದಾರೆ. ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ನಾಯಕ ಸಮುದಾಯವು 61,000 ಮತಗಳಿದ್ದು ಇಂತಹ ಬಹುಸಂಖ್ಯಾತವುಳ್ಳ ದೊಡ್ಡ ಸಮುದಾಯಕ್ಕೆ ಗೋವಿಂದ ಕಾರಜೋಳ ಅವರು ಚಳ್ಳಕೆರೆಗೆ ಬಂದು ಬಿಜೆಪಿಯ ಮುಖಂಡರನ್ನ ಹಾಗೂ ವಾಲ್ಮೀಕಿ ಸಮುದಾಯದವರನ್ನ ಮಾತನಾಡಿಸದೇ ಇರೋದು ವಿಪರ್ಯಾಸವಾಗಿದೆ ಅಂತ ಮೊಳಕಾಲ್ಮೂರು ಕ್ಷೇತ್ರದ ಮಾಜಿ ಬಿಜೆಪಿ MLC ತಿಪ್ಪೇಸ್ವಾಮಿ ಕಳವಳ ವ್ಯಕ್ತಪಡಿಸಿದರು. ನಗರದ ರಾಮಕೃಷ್ಣ ಚಿತ್ರಮಂದಿರದ ಹಿಂಭಾಗದ ರಸ್ತೆಯಲ್ಲಿ ಬರುವ ಬಿಜೆಪಿಯ ಮುಖಂಡ ಜಯರಾಮ್ ರವರ ಆಫೀಸ್ನಲ್ಲಿ ಆಯೋಜಿಸಿರುವ ವಾಲ್ಮೀಕಿ ಸಮುದಾಯದ ಬಿಜೆಪಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಗೋವಿಂದ ಕಾರಜೋಳರವರು ಚಿತ್ರದುರ್ಗದ MP, ಕ್ಷೇತ್ರದಲ್ಲಿ ಎಲ್ಲ ಸಮುದಾಯಗಳ ಸಹಕಾರ ಅಗತ್ಯವಾಗಿರುತ್ತದೆ. ನೀವು ಒಂದೇ ಜಾತಿಗೆ ಸೀಮಿತವಾಗಿ ರಾಜಕಾರಣ ಮಾಡಬೇಡಿ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಅಭಿವೃದ್ಧಿ ಕೆಲಸ ನೋಡಿ ಜನಸಾಮಾನ್ಯರು ವೋಟ್ ನೀಡುತ್ತಿದ್ದಾರೆ. ನೀವು ಚಳ್ಳಕೆರೆ ಕ್ಷೇತ್ರದ ಕೆಲವೇ ಬಿಜೆಪಿ ಕಾರ್ಯಕರ್ತರನ್ನು ಸಂಪರ್ಕಿಸಿದ್ರೆ ಸಾಲದು, ಎಲ್ಲ ಸಮುದಾಯಗಳ ಬಿಜೆಪಿ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಮತ ಪ್ರಚಾರ ಪ್ರಾರಂಭಿಸಿ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಗ ಮಾತ್ರ ಗೆಲ್ಲಿಸಲು ಸಾಧ್ಯ ಅಂತ ಹೇಳಿದ್ರು. ಇನ್ನು ಈ ವೇಳೆ ಬಿಜೆಪಿಯ ಮುಖಂಡ ಜಯರಾಮ್ ಮಾತನಾಡಿ, ನಮ್ಮ ಬಿಜೆಪಿಯ ಪಕ್ಷ ಶಿಸ್ತಿನ ಪಕ್ಷವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿಜಿಯವರು 10 ವರ್ಷಗಳಲ್ಲಿ ಎಂದೂ ಕಂಡರಿಯದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನಮನ್ನಣೆ ಗಳಿಸಿದ್ದಾರೆ ಅಂತ ಹೇಳಿದ್ರು. ಇನ್ನು ನಮ್ಮ ಸಮುದಾಯವು ಮರೆಯದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಅಪ್ರತಿಮ ನಾಯಕ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಲು ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಮಂಜುನಾಥ್, ಜಯಣ್ಣ, ಪಾಲಯ್ಯ, ನಗರಸಭಾ ಸದಸ್ಯ ವೆಂಕಟೇಶ್, ಡಾಕ್ಟರ್ ಮಂಜುನಾಥ್, ಕೃಷ್ಣೇಗೌಡ, ಜಗದೀಶ್ ಸೇರಿದಂತೆ ಅನೇಕ ಬಿಜೆಪಿಯ ಮುಖಂಡರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್, NKS TV4. ಈ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಯಾಂಡಿಡೇಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದರೆ ಪಾರ್ಟಿಯಿಂದ ಡಿಕ್ಲೇರ್ ಮಾಡಿದರೆ ನಾವು ಎಲ್ಲ ಪಾರ್ಟಿ ತತ್ವ ಸಿದ್ಧಾಂತಗಳನ್ನು ಹೋಗಿ ನಾವು ವರ್ಕ್ ಮಾಡೋದ್ರಿಂದ ನಾವು ಪಾರ್ಟಿಗೆ ಸಪೋರ್ಟ್ ಮಾಡುವಾಗ 100%, ಈವನ್ 1% ಕೂಡ ಕಡಿಮೆ ಆಗುತ್ತಿಲ್ಲ. ಪಾರ್ಟಿಗೆ ನಮಗೆ ಬೆನಿಫಿಟ್ಸ್ ಅನ್ನ ಕೆಲವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ, ರಾಜ್ಯ ಸರ್ಕಾರದ ಯೋಜನೆಗಳನ್ನ ಈ ಟೈಮ್ಗೆ ನಮಗೆ ತಲುಪಿಲ್ಲ ಅನ್ನುವಂಥ ಪ್ರಶ್ನೆ. ಅದನ್ನ ಯಾವ ರೀತಿ ತಗೋಬೇಕು ಅನ್ನುವಂಥದ್ದು ನಾವು ಬಲಾಢ್ಯವಾದಂತಹ ಸಮುದಾಯ, ಅಂದ್ರೆ ಬೇರೆ ಸಮುದಾಯದವರು ಬಲಾಢ್ಯ ಅಲ್ಲ ಅಂತ ಅಲ್ಲ. ಆದರೆ ನಮ್ಮ ವಿಷಯಕ್ಕೆ ಬಂದಾಗ, ನಮ್ಮ ಸಮುದಾಯಕ್ಕೆ ಬೇಕಾದಂಥ ಬೆನಿಫಿಟ್ಸ್ ಅನ್ನು ಪಡೆಯೋದಕ್ಕೆ ನಾವು ಬಹಳ ಪ್ರಯತ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತಿನ ಈ ವಿಷಯ ಏನು ಅಂತಂದರೆ, MP ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಕ್ಯಾಂಡಿಡೇಟ್ಗನ್ನ ಸಪೋರ್ಟ್ ಮಾಡೋದು ಒಂದೇ, ಮೋದಿ ಸಪೋರ್ಟ್ ಮಾಡೋದು ಅರ್ಥನೂ ಒಂದೇ, ಭಾರತೀಯ ಜನತಾ ಪಕ್ಷ ಸಪೋರ್ಟ್ ಮಾಡೋದು. ಬಂದರು ಈಗ ನಮಗೆ ಹೇಳಿದ್ರು, ನಮಗೆ ಫೋನ್ ಮಾಡಿ ಒಂದೇ ನಿಮಿಷ ನಮಗೆ ಕಾಲ್ ಮಾಡಿದ್ರು, ಎಲ್ಲ ಈ ಕಾರಜೋಳ ಬರ್ತಾ ಇರಂದ್ರು. ನಾವು ಅವ್ರ ವಿರುದ್ಧ ಅಲ್ಲ, ಪಾಪ ಅವ್ರಿಗೆ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡಿದ್ದ, ಅವ್ರಿಗೆ ಏನೂ ಗೊತ್ತಿಲ್ಲ. ಅಲ್ಲಿದ್ದಂತ ಬಂದಂತ ವ್ಯಕ್ತಿಗೆ ಏನೂ ಗೊತ್ತಿಲ್ಲ. ಆದ್ರೆ ಇಲ್ಲಿದ್ದಂತ ವ್ಯಕ್ತಿಗಳು ತಿಳಿಸ್ಬೇಕು. ಇಲ್ಲಿ ಯಾರು 15 ಕೋಟಿ ಖರ್ಚು ಮಾಡಿರ್ತಾರೆ ಅಂತಾರೆ ಯಾರು, ಇಲ್ಲಿ ಬಂದಿದ್ದಂತಾರೆ ಯಾರು, ಲೀಡರ್ ಯಾರು, ನಗರಸಭೆ ಮೆಂಬರ್ಗಳು ಯಾರು, ಇಲ್ಲಿ ವೋಟ್ ಬ್ಯಾಂಕ್ ಇರೋರು ಯಾರು, ಸಮಾಜದಿಂದ ಗುರ್ತಲೇ ಅವ್ರ ಪಾಡಿಗೆ ಅವ್ರು ಕರ್ಕೊಂಬಂದು 10-20 ಜನ, ನಿನ್ನೆ ನಮಗೆ ನೋಡಿದ್ರೆ ಒಂಥರ ಆಯ್ತು, 30 ಜನ ಬಂದು ರಿಸೀವ್ ಮಾಡ್ಕೊಂಡು ದೊಡ್ಡೇರಿ ಮಠಕ್ಕೆ ಹೋಗಿ ಒಂದು ಶಾಲು ಹಾರ ಹಾಕಿಸಿ ವಾಪಸ್ ಕಳಿಸ್ತಾರೆ. ಅದು ಆಗಬಾರ್ದು. ಯಾಕಂದ್ರೆ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ನಂಬರ್ 1 ಪಾರ್ಟಿ ನಮ್ಮ ಬಿಜೆಪಿ ಪಾರ್ಟಿ. ಹಾಗಾಗಿ ಇಡೀ ದೇಶನೇ, ನಮ್ಮ ಇಡೀ ಪ್ರಪಂಚ ತಿರುಗಿ ನೋಡ್ತೈತೆ ಮತ್ತೆ ಮೋದಿ ಪ್ರಧಾನಿ ಮಾಡ್ಬೇಕಂತ. ಹಾಗಾಗಿ ನಾವೆಲ್ಲರೂ ಮೋದಿ ಪ್ರಧಾನಿ ಮಾಡೋ ಶತಸಿದ್ಧ. ಆದ್ರೆ ನಮಗೆ ಎಲ್ಲ ಯಾರಾದ್ರೂ ಬಂದು ಅವ್ರ ಕಡೆಯಿಂದ ನಾವು ನೆಕ್ಸ್ಟ್ ಸಮಾಜನ ಜೊತೆಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಮಾತ್ರ ನಾವು ಮುಂದೆ ಕಾಲಿಕ್ತೀವಿ. ಇಲ್ಲಾಂದ್ರೆ ಮೊನ್ನೆ 5 ವರ್ಷ ಗೆದ್ರು ಹೋದ್ರು, ಈ ಸರಿ 5 ವರ್ಷ ಗೆಲ್ತಾರೆ ಹೋಗ್ತಾರೆ. ನಮ್ಗೆ ಯಾವ್ದು ಬೆಲೆ ಇಲ್ಲ, ನಮ್ಗೆ ಯಾರನ್ನು ಕರೆಯಲ್ಲ. ಒಳ್ಳೊಳ್ಳೆ ಹುದ್ದೆಗಳು ಅಂತ ವಿಷಯ ಬಂದಾಗ ST ರಿಸರ್ವೇಶನ್ ಕ್ಷೇತ್ರದಲ್ಲಿ ST ಅಧ್ಯಕ್ಷ ಆಗ್ಬೇಕನ್ನ ಕ್ವಶನ್ಸ್ ಹಾಕ್ತಾರೆ. ಹಾಗಾಗಿ
ನಾವು 61,000 ಕೊಟ್ಟಿದ್ದೆ ಸ್ವಾಮಿ, ನಮ್ದು ಕೆಪಾಸಿಟಿ ಏನಿದೆ ಗೊತ್ತಿದೆ. ಹಾಗಾಗಿ ನಾವೆಲ್ಲರೂ ಒಂದಾಗಿ ಇವತ್ತೊಂದು ಸಭೆ ಸೇರಿ ಒಂದು ಸಂದೇಶ ಕೊಡೋಣ. ಆ ಸಂದೇಶ ಕೊಟ್ಟರೆ ಗೋವಿಂದ ಕಾರಜೋಳ ಬರ್ಬೇಕು, ಎಲ್ಲರ ಮುಂದೆ ಕುತ್ಕೋಬೇಕು. ಇದು ಸಭೆ, ಇದು ಪ್ರಾಥಮಿಕ ಸಭೆ ಅಷ್ಟೇ. ಇದೇ ರೀತಿ ಸಭೆ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರದಲ್ಲಿ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಸುಮಾರು ಒಂದು 2,000 ರಿಂದ 2,500 ಜನ ಸಭೆ ಸೇರ್ತೀವಿ. ಬರ್ಬೇಕು ಅವರು ಕುಂತು ಮಂಡಿ ಊರಿ ಚಳ್ಳಕೆರೆಯಲ್ಲಿ ನಾಯಕ ಸಮುದಾಯ ಓಟನ್ನ ಕೇಳ್ಬೇಕು. ಅವರು ಓಟ್ ಹಾಕಿ ಅಂತ ಕೇಳ್ಬೇಕು. ಆ ತರ ಕೇಳಿದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಚುನಾವಣೆ ಮಾಡೋಣ. ಇಲ್ಲ ಅವ್ರವ್ರ ಇಷ್ಟ ಬಂದಾಗ ಚುನಾವಣೆ ಮಾಡ್ತಾರಂದ್ರೆ ನಾವ್ಯಾರು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾವೆಲ್ಲರೂ ಯಾವ ತರ ಇದೀವಿ ಅದೇ ತರ ಸ್ತಬ್ಧವಾಗಿ ಇದ್ಬಿಡದ್ರಿ. ಯಾಕಂದ್ರೆ ನಮಗೆ ಬೆಲೆ ಇಲ್ದಿದ್ದ ಜಾಗದಾಗ ನಾವು ಹೋಗಿ ಏನ್ ಮಾಡೋಣ? ಈಗ ಅಲ್ಲಿಂದ ಕರೆದು ನಿಮ್ಮನ್ನು ಒಂದು ಚೇರ್ ಹಾಕಿ ಕುಂದಿಸಿದ್ರೆ ನಾಳೆ ಬರ್ತೀರಾ. ನಾಳೆ ಬಂದು ಇಲ್ಲಿ ಚೇರ್ ಹಾಕಿ ಕುಂದಿಸೇ ಇಲ್ಲ ಅಂದ್ರೆ ನೀವೇ ನಿಮಗೆ ಬೆಲೆನೇ ಕೊಡ್ಲಿಲ್ಲ ಅಂದ್ರೆ ನಿಮಗೇನು ನಮಗೆ ಮನಸ್ಸಿತ್ತಿಲ್ವಾ? ಹಾಗಾಗಿ ಪ್ರತಿಯೊಬ್ಬರು ಸಮೇತ ಒಂದು ಚುನಾವಣೆ, ನಾವು ಯಾವುದೇ ಪಕ್ಷದ ಚುನಾವಣೆ ಅಲ್ಲ, ನಮ್ದು ಒಂದು ನಾಯಕ ಸಮುದಾಯದ್ದು ಅಣ್ಣ ತಮ್ಮ ಸಂಬಂಧಿಕರೆಲ್ಲ ನಮ್ಮ ಜೊತೆ ಇದ್ದೀರಾ. ನಾವೆಲ್ಲ ಒಂದು ಕುಟುಂಬ. ಆ ಕುಟುಂಬ ಇನ್ನೂ ಗಟ್ಟಿಯಾಗಿ ಬಲವಾಗಿ ಮಾಡಬೇಕು. ಹಾಗಾಗಿ ಇಲ್ಲಿಗೆ ಕೊನೆ ಅಲ್ಲ, ಇದು ಇವತ್ತು ಪ್ರಾರಂಭ ಆಗಿತ್ತೆ. ಸಮುದಾಯದ್ದು ಒಂದು ಸಂಘಟನೆ ಸಮುದಾಯದ್ದು ಪ್ರಾರಂಭ ಆಗಿತ್ತೆ. ಏನಿದು ನಿರಂತರವಾಗಿ ಸಹ ಯಾವುದೇ ಸ್ಟೇಷನ್ ಇರ್ಬೋದು, ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು, ಸಿಸ್ಟಮ್ ಅಲ್ಲಿ ಕೆಪಿಎಸ್ಸಿಲಿ ಯಾವ್ಯಾವ ಕಾಲಾಗಿತ್ತು ಅದನ್ನೆಲ್ಲ ಸ್ಕ್ವಾಶ್ ಮಾಡಿ ಹಾಕಿ ಕಂಪ್ಲೀಟ್ 7% ರಿಸರ್ವೇಶನ್ ಅಲ್ಲಿ ಹೊಸ ಟ್ಯಾಬ್ಲೇಷನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರಿಗೆ. ಈಗ ಏನಾಯ್ತು, ಸರ್ಕಾರಿ ನೌಕರರು ಬಂದು 7% ರಿಸರ್ವೇಶನ್ ಅಲ್ಲಿ ಹೋಗ್ತಿಲ್ಲ. ಮುಂಚೆ 3 ಜನ ತಹಸೀಲ್ದಾರ್ ಆಗ್ತಿದ್ರು, 7 ಜನ ಆಗ್ತಾರೆ. ಮುಂದೆ 3 ಜನ ಎಸಿಗಳಾಗ್ತಿದ್ರು, 7 ಜನ ಎಸಿ ಆಗ್ತಾರೆ. ಮುಂಚೆ 3 ಜನ ಡಿ ಸಿ ಆಗಿ 7 ಜನ ಡಿ ಸಿಗಳಾಗ್ತಾರೆ. ಆ ತರ ಬೆನಿಫಿಟ್ ಸರ್ಕಾರ ಮಾಡಿಕೊಟ್ಟಾಗ ಅದನ್ನು ಸಮುದಾಯದವ್ರು ಆಗಿರೋದ್ರಿಂದ ನಾನು ಬೇಡ್ಕೊಂತ ಇರೋದು, ನೀವು ನಮ್ಮ ಸಮುದಾಯದ ಎಲ್ಲ ಜನರಿಗೆ ತಿಳಿಸ್ರಿ. ಸರ್ಕಾರಿ ನೌಕರರಲ್ಲಿ ಹೈಯೆಸ್ಟ್ ಬೆನಿಫಿಟ್ ಆಗ್ತಾ ಇರೋದು ಸರ್ಕಾರಿ ನೌಕರರು ಬಂದಾಗ, ನೌಕರಿ ರಿಸರ್ವೇಶನ್ ಬಂದಾಗ ಪ್ರತಿಯೊಬ್ಬರಿಗೂ ಸರ್ಕಾರಿ ನೌಕರಿ ಸಿಗುತ್ತೆ 7% ಅಲ್ಲಿ. ಬೇರೆ ಯಾವುದು ಸರ್ಕಾರ ಈ ಧೈರ್ಯ ಮಾಡಿರ್ಲಿಲ್ಲ. ಎಲ್ಲಾರು ಹೇಳಿದ್ರು, ರೂಲಿಂಗ್ ಪಾರ್ಟಿ ಸಮೇತ ಎದುರಿಸಿದ್ರು ಬಸವ ಬೊಮ್ಮಾಯಿಗೆ, ಬೇಡ ಇದು ಮುಟ್ಕೋಬೇಡ್ರಿ, ಇದು ಬಹಳ ಡೇಂಜರಸ್ಸು, ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ, ಬೇಡ ಅಂತ. ಆದ್ರೂ ಅವ್ರು ಮುಟ್ಕೊಂಡು ನಮ್ಮ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಈ ಒಂದು ಒಳ್ಳೆ ಕೆಲಸ ಏನ್ ಮಾಡಿದ್ದಾರೆ ಅದನ್ನ ಜನಗಳಿಗೆ ತಲುಪಿಸ್ರಿ. ನೀವ್ ಹೇಳ್ರಿ, ಹಿಂಗೆ ಇಂಥ ಸರ್ಕಾರ ಬಂದಿತ್ತು, ಇಂಥ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ, ಕೆಟಗರಿ ರಿಸರ್ವೇಶನ್ ಮಾಡಿಕೊಟ್ಟಿದೆ, ಅವ್ರಿಗೊಂದು ಗೌರವಪೂರ್ವಕ ಉತ್ಪನ್ನವಾದ ಒಂದು ಅಭಿಮಾನ ಸಲ್ಲಿಸೋ ರೀತಿಯಲ್ಲಿ ಒಂದು ಓಟ್ ಹಾಕ್ಬೇಕು. ಮೋದಿಜಿ ಸರ್ಕಾರ ಬಂದ ಮೇಲೆ 11 ಕೋಟಿ ಜನ ಹೆಣ್ಣು ಮಕ್ಕಳಿಗೆ, 11 ಕೋಟಿ ಮನೆಗಳಿಗೆ ಗ್ಯಾಸ್ ಕನೆಕ್ಷನ್ ಉಚಿತವಾಗಿ ಉಜ್ವಲ ಯೋಜನೆಯಲ್ಲಿ ಕೊಟ್ಟರು. ಯಾವ್ದನ್ನ ಸರ್ಕಾರ ಮಾಡಿತ್ತ? ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ವಿನಾಶದ ಅಂಚಿನಲ್ಲಿದೆ ಆದಿಮಾನವರ ವರ್ಣಚಿತ್ರಗಳು. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಹಲವು ಆದಿಮಾನವರ ನೆಲೆಗಳನ್ನು ಕಾಣಬಹುದು. ಅದರಲ್ಲಿ ಬಹಳ ಮುಖ್ಯವಾಗಿ ಬೆಂಡೆಕೆರೆ ತಾಂಡ್ಯ ಗೊಲ್ಲರಹಟ್ಟಿಯ ಸಮೀಪದಲ್ಲಿರುವ ಭರತ್ಕಲ್ ಎನ್ನುವ ಜಾಗದಲ್ಲಿರುವ ಬಿಳಿಯ ವರ್ಣಚಿತ್ರಗಳು, ಹಿರೇಕಲ್ ಬೆಟ್ಟದಲ್ಲಿರುವ ವರ್ಣಚಿತ್ರಗಳು ಹಾಗೂ ಚೆಲುವನಹಳ್ಳಿ ಗವಿಮಠದಲ್ಲಿರುವ ಕೆಂಪು ಬಣ್ಣದ ವರ್ಣಚಿತ್ರಗಳು ಬಹಳ ಮಹತ್ವದ್ದಾಗಿವೆ. ಕ್ರಿಸ್ತಪೂರ್ವ ಸುಮಾರು 3,000 ವರ್ಷಗಳಷ್ಟು ಪುರಾತನವಾದ, ಅಂದರೆ ಇಂದಿಗೆ 5,000 ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರಾದ ಆದಿಮಾನವರು ಬಿಡಿಸಿರುವ ವಿಭಿನ್ನ ರೀತಿಯ ವರ್ಣಚಿತ್ರಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಪ್ರಾಣಿಗಳು, ಪಕ್ಷಿಗಳು, ಆಯುಧಗಳು, ಬೇಟೆಗಾರಿಕೆ, ಏಣಿ, ಮರಗಳು ಸೇರಿದಂತೆ ವಿವಿಧ ಬಗೆಯ ಆದಿಮಾನವರ ಸಾಂಸ್ಕೃತಿಕ ಜೀವನವನ್ನು ಅನಾವರಣಗೊಳಿಸುವ ವರ್ಣಚಿತ್ರಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಇಂತಹ ಐತಿಹಾಸಿಕ ಮಹತ್ವದ ವರ್ಣಚಿತ್ರಗಳನ್ನು ನೋಡಲು ಪ್ರವಾಸಿಗರು, ಸಂಶೋಧಕರು, ಚಿತ್ರಕಲಾವಿದರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಇಂದು ಕೃಷಿ ಚಟುವಟಿಕೆಗಳಿಂದ ಹಾಗೂ ಕಲ್ಲು ಗಣಿಗಾರಿಕೆಯಿಂದ ವಿನಾಶದ ಅಂಚಿನಲ್ಲಿವೆ. ಅವುಗಳನ್ನು ಸಂರಕ್ಷಣೆ ಮಾಡುವುದು ಅಗತ್ಯವಾಗಿದೆ ಅಂತ ಸಂಶೋಧಕರಾದ ಡಾಕ್ಟರ್ ಹರೀಶ್ ಕುಮಾರ್ ಹೆಜ್ಜಗೊಂಡನಹಳ್ಳಿ ಅಭಿಪ್ರಾಯಪಟ್ಟರು. ಇನ್ನು ಹಾಸನ ಜಿಲ್ಲೆಯ ಚಿತ್ರಕಲಾ ಕಲಾವಿದರ ತಂಡ ಇಂದು ಅರಸೀಕೆರೆ ತಾಲೂಕಿನ ಆದಿಮಾನವರ ಚಿತ್ರಗಳನ್ನು ಅಧ್ಯಯನ ಮಾಡಲು ಭೇಟಿ ನೀಡಿತು. ಈ ಸಂದರ್ಭದಲ್ಲಿ ಹಾಸನದ ಚಿತ್ರಕಲಾವಿದರು ಮತ್ತು ಸಂಶೋಧಕರಾದ BS ದೇಸಾಯಿ, ಚಂದ್ರಕಾಂತ, ಮಂಗಳೂರಿನ ಸಂತೋಷ್ ಮಾಲಾ, ಸ್ಥಳೀಯ ಸಂಶೋಧಕ ಹರೀಶ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಶ್ರೇಷ್ಠ ಚಿತ್ರಕಲಾವಿದರು ಮತ್ತು ವಿದ್ಯಾರ್ಥಿಗಳು ಅಧ್ಯಯನದ ದೃಷ್ಟಿಯಿಂದ ಅರಸೀಕೆರೆ ತಾಲೂಕಿನ ಆದಿಮಾನವರ ನೆಲೆಗಳಿಗೆ ಭೇಟಿ ನೀಡಿದರು. ಇಲ್ಲಿನ ವರ್ಣಚಿತ್ರಗಳನ್ನು ಕಂಡು ಮೂಕ ವಿಸ್ಮಿತರಾದರು. ಆದಿಮಾನವರ ನೆಲೆಗಳು ಮತ್ತು ಅವರು ಬಿಟ್ಟು ಹೋಗಿರುವ ವಸ್ತುಗಳು, ಸಂಗತಿಗಳು ಮತ್ತು ವರ್ಣಚಿತ್ರಗಳನ್ನು ಕುರಿತಾಗಿ ಮಾಹಿತಿಯನ್ನು ದಾಖಲಿಸಿಕೊಂಡರು. ಈ ಸಂದರ್ಭದಲ್ಲಿ ಚಿತ್ರಕಲಾವಿದ ವಿದ್ಯಾರ್ಥಿಗಳ ತಂಡವನ್ನು ಕುರಿತು ಮಾಹಿತಿ ನೀಡಿದ BS ದೇಸಾಯಿ ಅವರು, ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಆದಿಮಾನವರ ವರ್ಣಚಿತ್ರಗಳು ದೊರೆತಿರುವುದು ಸಂತಸಕರ ವಿಷಯ ಮತ್ತು ಕುತೂಹಲಭರಿತವಾಗಿದೆ. ಈ ಆದಿಮಾನವರ ದುಷ್ಕೃತ್ಯಗಳಿಂದ ವಿನಾಶವಾಗದಂತೆ ತಕ್ಷಣವೇ ಸಂಬಂಧಪಟ್ಟ ಇಲಾಖೆಯವರು ಸಂರಕ್ಷಣೆಗೆ ಮುಂದಾಗಬೇಕು ಅಂತ ಸಲಹೆ ಕೊಟ್ಟರು.
ಅಲ್ಲದೆ ಈ ಸ್ಮಾರಕಗಳ ಸಂರಕ್ಷಣೆಗೆ ಸ್ಥಳೀಯರು ಸಹಕರಿಸಬೇಕಾಗಿ ವಿನಂತಿಸಿಕೊಂಡ್ರು. ನಮ್ಮ ಪೂರ್ವಿಕರ ಹೆಜ್ಜೆ ಗುರುತುಗಳನ್ನು ತಿಳಿಸುವ ಚೆಲುವನಹಳ್ಳಿಯ ಗವಿಮಠ ಆದಿಮಾನವರ ಹಲವು ಕುರುಹುಗಳನ್ನು ಎಂದಿಗೂ ಕಾಪಾಡಿಟ್ಟುಕೊಂಡು ಬಂದಿದೆ. ಅದು ಆದಿಮಾನವರು ವಾಸಿಸಿದ ಗುಹೆಗಳು, ಅವರು ಬಳಸಿದ ಮಡಕೆ ಚೂರುಗಳು, ಕಲ್ಲಿನ ಆಯುಧಗಳು, ಅವರ ಸಮಾಧಿ ನಿಲ್ಲಿಸುಗಲ್ಲುಗಳು ಇವೆಲ್ಲವುಗಳು ಕೂಡ ಈ ಒಂದೇ ಸ್ಥಳದಲ್ಲಿ ದೊರೆತಿರುವುದು ಅಧ್ಯಯನದ ಮತ್ತು ಸಂರಕ್ಷಣೆಯ ದೃಷ್ಟಿಯಿಂದ ಪೂರಕವಾಗಿವೆ. ಇನ್ನು ಇದೇ ವೇಳೆ ಅರಸೀಕೆರೆ ತಾಲೂಕಿನ ಸಾಂಸ್ಕೃತಿಕ ರಾಯಭಾರಿಗಳಾದ ಬಿ ಪರಮೇಶ್, ಮಂಜುನಾಥ್ ಕೆಎಸ್, ಡಾಕ್ಟರ್ ಬಸವರಾಜು, ಶ್ರೀಶಂಕರ್ ಉಪಸ್ಥಿತರಿದ್ದರು. ಮೊಹದ್ದೀನ್ ಪಾಷಾ, NKS TV4 ಅರಸೀಕೆರೆ. ತಾಲೂಕು ಚಲುವಳ್ಳಿಯ ಸಮೀಪದಲ್ಲಿರ್ತಕ್ಕಂಥ ಗವಿಮಠದಲ್ಲಿ ನಾವಿದ್ದೀವಿ. ಕ್ರಿಸ್ತಪೂರ್ವ 10,000 ವರ್ಷಗಳಿಂದ ಇವತ್ತಿನವರೆಗೆ ಜನ ವಾಸ ಮಾಡ್ತಾ ಇರ್ತಕ್ಕಂತಹ ಜಗತ್ತಿನ ಏಕೈಕ ಗುಹೆ ಅಂದ್ರೆ ಇದು ಚಲುವಳ್ಳಿ ಅರಸೀಕೆರೆ ತಾಲೂಕಿನ ಈ ಗುಹೆ ಅಂತ ನಾನು ಭಾವಿಸ್ತೇನೆ. ಸೊ ಕ್ರಿಸ್ತಪೂರ್ವ 10,000 ವರ್ಷಗಳಿಂದ ಜನ ವಸತಿ ಇತ್ತು ಇಲ್ಲಿ ಅನ್ನೋದಕ್ಕೆ ಆದಿಮಾನವರ ಪೇಂಟಿಂಗ್ಸ್, ಅವರ ವಸ್ತುಗಳು, ಅವರ ಸಾಮಗ್ರಿಗಳು, ಅವರ ನೆಲೆ ಎಲ್ಲದೂ ಇಲ್ಲಿ ಲಭ್ಯ ಆಗಿದೆ. ಸೊ ಇವತ್ತಿಗೂ ನಾವು ಪಕ್ಕದ ಗುಹೆಯಲ್ಲಿ ಒಂದು ಕುಟುಂಬ ವಾಸ ಇರೋದನ್ನ ನಾವು ನೋಡ್ತೇವೆ. ಇಲ್ಲಿ ಆದಿಮಾನವರ ಬಳಸಿದಂತ ವಸ್ತುಗಳು, ಸಾಮಗ್ರಿಗಳು ಇಲ್ಲಿ ಈ ಜಾಗದಲ್ಲಿ ಲಭ್ಯ ಆಗಿದ್ದಾವೆ. ಈಗ ನೀವು ಗುಹೆಯ 3ನೇ ಒಳಭಾಗದಲ್ಲಿ ಇದ್ದೀರಿ. ಸೊ ಬಹಳ ವಿಶೇಷವಾದಂತಹ ಒಂದು ಗುಹೆ, ನಮ್ಮ ಪೂರ್ವಜರು ವಾಸವಾಗಿದ್ದಂತಹ ಗುಹೆ. ಹೊಳಲ್ಕೆರೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಂತದಲ್ಲಿ ಜೀವನಕ್ಕೆ ಅಗತ್ಯವಾಗಿರುವ ಕಾನೂನುಗಳ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಏರಿಯಾ ಸಿವಿಲ್ ನ್ಯಾಯಾಧೀಶರಾದ ಎಸ್ ಶರವಣ್ ಅವರು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಂತದಲ್ಲಿ ಜೀವನಕ್ಕೆ ಅಗತ್ಯವಾಗಿರುವ ಕಾನೂನುಗಳ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಸ್ ಶರವಣ್ ಅವರು ತಿಳಿಸಿದ್ದಾರೆ. ಹೌದು, ಅವರು ಹೊಳಲ್ಕೆರೆ ತಾಲೂಕಿನ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಸ್ನೇಹ ಪಬ್ಲಿಕ್ ಸ್ಕೂಲ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಫೋಕ್ಸೋ ಕಾಯ್ದೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾಮಾಜಿಕವಾಗಿ ಹೆಚ್ಚುತ್ತಿರುವ ಲೈಂಗಿಕ ಕಿರುಕುಳವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಕಾನೂನುಗಳು ಜಾರಿಯಲ್ಲಿವೆ. ಮಹಿಳೆಯರಿಗೆ, ಮಕ್ಕಳಿಗೆ ಸೂಕ್ತ ಕಾನೂನಿನ ಅರಿವಿಲ್ಲದೆ ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾಗ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕಾನೂನು ಅವರ ಬದುಕನ್ನ ರೂಪಿಸುವಂತಹ ಶಕ್ತಿಯನ್ನ ನೀಡುತ್ತದೆ. ಫೋಕ್ಸೋ ಕಾಯ್ದೆ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು. ಶಿಕ್ಷಣದ ಮೂಲಕ ಮಕ್ಕಳಿಗಿರುವ ಕಾನೂನುಗಳ ಹಕ್ಕು, ಬಾಧ್ಯತೆ, ಪರಿಣಾಮಗಳ ಮಾಹಿತಿಯನ್ನ, ಅರಿವನ್ನ ಮೂಡಿಸಬೇಕು. ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗದಂತೆ ಕಾನೂನಿನ ಭಾಗವನ್ನು ಅರ್ಥೈಸಬೇಕು. ಈ ನಿಟ್ಟಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕಿನಲ್ಲಿರುವ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಫೋಕ್ಸೋ ಕಾಯ್ದೆ, ಸಂವಿಧಾನ, ಜೀವನ ಮತ್ತು ಜನನ ಪತ್ರ, ಆಸ್ತಿ ಹಕ್ಕುಗಳ ಕುರಿತು ಮಾರ್ಗದರ್ಶನವನ್ನ ನೀಡ್ತಾ ಇದೆ. ನೊಂದವರು ಕಾನೂನಿನ ಸೌಲಭ್ಯವನ್ನು ಪಡೆದುಕೊಳ್ಳಲು ಸೂಕ್ತ ಅವಕಾಶವನ್ನ ಕಲ್ಪಿಸಿಕೊಡಲು ತಾಲೂಕಾ ಕಾನೂನು ಸೇವಾ ಸಮಿತಿ ಶ್ರಮಿಸುತ್ತದೆ ಎಂದು ತಿಳಿಸಿದರು. ಸರ್ಕಾರಿ ಅಭಿಯೋಜಕರಾದ ಶ್ರೀರಂಗ್ ಕುಲಕರ್ಣಿ ಮಾತನಾಡಿ, ಕಾನೂನು ಪ್ರತಿಯೊಬ್ಬರ ಬದುಕಿಗೂ ತುಂಬಾ ಅಗತ್ಯ. ಒಂದಿಷ್ಟು ಸಾಮಾನ್ಯ ಕಾನೂನುಗಳನ್ನ ನಾವು ತಿಳಿದುಕೊಳ್ಬೇಕು. ನಿತ್ಯ ಜೀವನದಲ್ಲಿ ನಡೆಯುವ ಘಟನೆಗಳನ್ನ ಕಾನೂನು ಬದ್ಧರಾಗಿ ಎದುರಿಸಿದ ಕಾನೂನಿನ ಅರಿವು ತುಂಬಾ ಅಗತ್ಯ. ಶೈಕ್ಷಣಿಕ ಸಂಸ್ಥೆಗಳು ಮಕ್ಕಳಿಗೆ ಶಿಕ್ಷಣದ ಮೂಲಕ ಕಾನೂನುಗಳ ಅರಿವನ್ನ ಮೂಡಿಸಬೇಕು. ಮಕ್ಕಳು ಸಹ ಕಾನೂನಿನ ಸೌಲಭ್ಯವನ್ನ ಸದ್ಬಳಕೆ ಮಾಡಿಕೊಳ್ಳಲು ಅವಕಾಶವನ್ನ ನೀಡಬೇಕು. ಪೋಷಕರು ಮತ್ತು ಮಕ್ಕಳು ಕಾನೂನಿನ ಅರಿವನ್ನ ಪಡೆದುಕೊಂಡಿದ್ದಲ್ಲಿ ಆಗುವಂತಹ ಅನ್ಯಾಯ, ಅಪಘಾತಗಳನ್ನ ತಪ್ಪಿಸಿಕೊಳ್ಳಲು ಸಾಧ್ಯ ಅಂತ ತಿಳಿಸಿದರು. ಪ್ರಾಚಾರ್ಯ GC ವೇಣುಗೋಪಾಲ್ ಸ್ವಾಮಿ, ಶಾಲಾ ಸಮಿತಿ ನಿರ್ದೇಶಕರಾದ MJ ನಾಗರಾಜ್, GC ನಾಗರಾಜ್, ಛಾಯಾ ಮಂಜುನಾಥ್, ಶರ್ಮಿಳಾ, ವಸಂತ್, PSI ನೇತ್ರಾವತಿ ಸೇರಿದಂತೆ ಹಲವು ಮುಖಂಡರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವೇದಮೂರ್ತಿ, NKS TV4 ನ್ಯೂಸ್ ಬ್ಯೂರೋ, ಹೊಳಲ್ಕೆರೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.